ನಮಸ್ಕಾರ ಎಲ್ರಿಗೂ. ಇದನ್ನು ನಾವು ಮನೆಗೆ ಕೆಟ್ಟ ದೃಷ್ಟಿ ಬಿದ್ದಾಗ ಯಾವ ರೀತಿಯಾಗಿರುತ್ತೆ ಅಂತೇಳಿ ನೋಡ್ತಾ ಹೋಗೋಣ. ಒಂದು ಮನೆ ಸದಾ ನೆಮ್ಮದಿ, ಸುಖ, ಶಾಂತಿ ಇದ್ದರೆ ಆ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿ ತುಳುಕುತ್ತೆ ಅಂತ ಹೇಳ್ಬೋದು. ಅದೇ ಒಂದು ಮನೆಯಲ್ಲಿ ಏನಾದರೂ ಯಾವುದೇ ಕಾರಣಕ್ಕೂ ಪದೇ ಪದೇ ಕಾರಣ ಇಲ್ಲದಲೇ ಜಗಳ ಆಗ್ತಾ ಇದ್ದರೆ, ಅಶಾಂತಿ ದುಃಖದಿಂದ ತುಂಬಿದರೆ ಆ ಮನೆಯಲ್ಲಿ ನಕಾರಾತ್ಮಕ ಪ್ರಭಾವ ಹೆಚ್ಚಿದೆ ಅಂತೇಳಿ ಹೇಳ್ಬೋದು. ಹಾಗಾದರೆ ಮನೆಯಲ್ಲಿ ನಕಾರಾತ್ಮಕ ಇದ್ದರೆ ಎಂಥ ಸೂಚನೆ ಸಿಗುತ್ತೆ ಅಂತ ನೋಡೋದಾದರೆ, ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುತ್ತದೆಯೋ ಅಲ್ಲಿ ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ಆ ಮನೆಯ ಜನರ ಆರೋಗ್ಯ ಪದೇ ಪದೇ ಹದಗೆಡ್ತಾ ಇರುತ್ತೆ. ಮನೆಯೊಡೆಯ ಯಾವಾಗಲೂ ಕೋಪದಿಂದನೇ ಇರ್ತಾನೆ. ಆ ಮನೆಯಲ್ಲಿ ಇರಲು ಇಷ್ಟವೇ ಆಗುವುದಿಲ್ಲ. ಎಲ್ಲಾದರೂ ಹೊರಗಡೆ ಹೋದರೆ ಮತ್ತೆ ಮನೆಗೆ ಹೋಗೋದೇ ಬೇಡ ಅನ್ನೋ ರೀತಿಯಲ್ಲಿ ಆಗುತ್ತೆ. ಹೊರಗೆ ಇದ್ಬಿಡೋಣ ಅಂತ ಹೇಳಿ ಅನಿಸುತ್ತೆ. ಯಾವ ರೀತಿಯ ಜಗಳ ಅಂದರೆ ಪದೇ ಪದೇ ಜಗಳ, ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ಒಡೆದಾಡೋವಷ್ಟು ಮಟ್ಟಕ್ಕೆ ಹೋಗ್ತಕ್ಕಂತಹ ಜಗಳ. ಎಲ್ರದ್ದು ಸದಾ ಸಿಟ್ಟಿನಿಂದ ಬೇಸರದಿಂದನೇ ಇರ್ತಾರೆ. ಪ್ರತಿದಿನ ಕಲಹ, ಕಣ್ಣೀರು ಪರಿಸ್ಥಿತಿ ಬರುವುದು, ಇದೆಲ್ಲ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇದೆ ಅಂಥೇಳಿ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಏಕೆಂದರೆ ಪ್ರೇತಾತ್ಮಗಳಿಗೆ ಕಲಹ ಅಂದ್ರೇ ತುಂಬ ಪ್ರೀತಿ. ಅದರ ಜೊತೆಗೆ ಆರ್ಥಿಕ ಪರಿಸ್ಥಿತಿನೂ ಸಹ ಹದಗೆಡ್ತಾ ಹೋಗುತ್ತೆ. ಹಣ ನೀರಿನಂತೆ ಹರಿದು ಹೋಗುತ್ತೆ. ಖರ್ಚು ಹೆಚ್ಚಾಗುತ್ತೆ. ಆದಾಯ ಬರೋದಿಲ್ಲ, ನಿಲ್ಲುತ್ತೆ. ಮನೆಯ ಜನರ ಆರೋಗ್ಯ ಹಾಳಾಗುತ್ತೆ. ಅನಾರೋಗ್ಯದಿಂದ ಚಿಕಿತ್ಸೆಯನ್ನು ಪದೇ ಪದೇ ಪಡೆದು ಆ ಅನಾರೋಗ್ಯ ಚಿಕಿತ್ಸೆಗೋಸ್ಕರನೇ ಹಣನ ತುಂಬಾ ಖರ್ಚು ಮಾಡ್ತಾ ಇರ್ತಾರೆ. ಮನೆ ಜನರಲ್ಲಿ ಕೆಟ್ಟ ಯೋಚನೆಗಳು ಬರ್ತಾ ಇರುತ್ತೆ. ಕಾರಣ ಇಲ್ಲದೆ ಆತ್ಮಹತ್ಯೆ ಮಾಡಿಕೊಳ್ಳೋ ವಿಚಾರ ಇರ್ಬೋದು, ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋ ವಿಚಾರ ಪದೇ ಪದೇ ಬರ್ತಾನೆ ಇರುತ್ತೆ. ನಕಾರಾತ್ಮಕ ಶಕ್ತಿ ಮನೆಯಲ್ಲಿದ್ದರೆ ಈ ಥರದ ಎಲ್ಲ ಸೂಚನೆಗಳು ಇರುತ್ತೆ. ಇದು ಗಂಭೀರ ವಿಷಯನೂ ಸಹ ಹೌದು. ಹಾಗಾದರೆ ಇದಕ್ಕೆ ಪರಿಹಾರ ಏನು ಮಾಡೋದು? ನಮ್ಮ ಭಾರತ ಸಂಸ್ಕೃತಿಯಲ್ಲಿ ನಮ್ಮ ಪೂರ್ವಜರು ಸಾಕಷ್ಟು ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸ್ತಾ ಇದ್ದರು. ಯಾವ್ಯಾವಂದರೆ, ಕೆಟ್ಟ ದೃಷ್ಟಿ ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋದ್ರಿಂದ ಅವರ ಜೀವನವೂ ಸಹ ಚೆನ್ನಾಗಿ ನೆಮ್ಮದಿಯಿಂದ ಇರ್ತಾ ಇತ್ತು. ಏನಾದರೂ ಈ ರೀತಿ ಪದೇ ಪದೇ ಜಗಳ ಆಗ್ತಾಯಿದ್ರೆ ಅಥವಾ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದರೆ, ಆವಾಗ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು, ಮನೆಗೆ ಕೆಟ್ಟ ದೃಷ್ಟಿ ಆಗಿದೆ ಅಂತೇಳ್ಬಿಟ್ಟು. ಸೊ ಆ ಥರ ಕೆಟ್ಟ ದೃಷ್ಟಿ ಆದಾಗ ಏನು ಮಾಡೋದು ಮನೆಗೆ ಆ ದೃಷ್ಟಿಯನ್ನು ತೆಗಿಲಿಕ್ಕೆ ಅಂದರೆ, 2 ಒಣಮೆಣಸಿಕಾಯಿ, ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಸಾಸಿವೆ ಬೀಜನ ತೊಗೊಂಡ್ಬಿಟ್ಟು ಮನೆಯ ಎಲ್ಲ ಕೋಣೆ ಮೂಲೆನೂ ಸಹ 3 ಸಲ ನಿವಾಳಿಸ್ಬಿಟ್ಟು ಪ್ರತಿಯೊಂದು ಮೂಲೆನೂ ಸಹ ನಿವಾಳಿಸ್ಬಿಟ್ಟು ಅದನ್ನೆಲ್ಲ ತೊಗೊಂಡೋಗ್ಬಿಟ್ಟು ಬೆಂಕಿಯಲ್ಲಿ ಹಾಕಿ ಸುಡಬೇಕು. ಈ ರೀತಿ ಮಾಡೋದ್ರಿಂದನೂ ದೃಷ್ಟಿಯನ್ನು ನಿವಾರಣೆಯನ್ನು ಮಾಡ್ಬೋದು. ಹಾಗೆ ಒಂದು ಕಡ್ಡಿಗೆ ಒಂದು ಹತ್ತಿ ಬತ್ತಿಯನ್ನು ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆಯಲ್ಲಿ ಅದ್ಬಿಟ್ಟು ಅದನ್ನು ಸಹ ಮನೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ನಿವಾಳಿಸಿ, ಮನೆಯ ಮೂಲೆಯನ್ನೂ ಸಹ ನಿವಾಳಿಸಿ ಸುಡಬೇಕು. ಸುಟ್ಟು ಒಂದು ನಿಂಬೆಕಾಯಿನ ತೊಗೊಂಡ್ಬಿಟ್ಟು ಅದು ಮನೆ ಮುಂದೆ ನಿಂತು ನಿವಾಳಿಸಿ ಅದನ್ನೂ ಸಹ 4 ಭಾಗ ಕಟ್ ಮಾಡಿ 4 ದಿಕ್ಕಿಗೂ ಎಸಿಬೇಕು. ಈ ರೀತಿ ಮಾಡೋದ್ರಿಂದನೂ ದೃಷ್ಟಿ ನಿವಾರಣೆ ಹೋಗುತ್ತೆ. ಹಾಗೆ ಅಶೋಕ ಮರ ಇರುತ್ತಲ್ವ, ಆ ಅಶೋಕ ಮರದ ಎಲೆಗಳನ್ನು ತಂದುಬಿಟ್ಟು ಎಲೆಗಳನ್ನು ಉರುಟಾಗಿ ಸುತ್ತಬಿಟ್ಟು ಹಾರ ಮಾಡಿ ಮುಖ್ಯ ದ್ವಾರಕ್ಕೆ ಮಾಲೆ ಥರ ಹಾಕಿದರೆ ಅದರಿಂದ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಚೆಲ್ಲುತ್ತೆ. ಆವಾಗಲೂ ಸಹ ಕೆಟ್ಟ ಎನರ್ಜಿ, ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತೆ. ಹಾಗೆಯೇ ನಿಮ್ಮ ಮನೆಯನ್ನು ವಾಸ್ತುವನ್ನು ಒಂದು ಸಾರಿ ಪರಿಶೀಲನೆ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. ನಮ್ಮ ಮನೆ ಏನಾದರೂ ವಾಸ್ತು ಪ್ರಕಾರ ಇದೆಯಾ ಇಲ್ವಾ, ಯಾವ್ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಿದೆಯೋ ಇಲ್ಲ ಅಂಥೇಳಿ. ಸೊ ಈ ರೀತಿ ಮಾಡೋದ್ರಿಂದನೂ ಸಹ ವಾಸ್ತು ನಿವಾರಣೆ ಮಾಡ್ಕೊಳ್ಳೋದ್ರಿಂದನೂ ಇವೆಲ್ಲವನ್ನು ಸಹ ದೃಷ್ಟಿಯನ್ನು ನಿವಾರಣೆ ಮಾಡ್ಬೋದು. ಕೆಲವೊಂದು ಸಾರಿ ಏನಾಗುತ್ತಂದರೆ, ನಮ್ಮ ಮನೆಯ ಮೂಲ ದೇವರೇ ಬೇರೆ ಆಗಿರುತ್ತೆ, ಆಮೇಲೆ ನಾವು ನಡ್ಕೊಂಡೋ ದೇವರೇ ಬೇರೆ ಆಗುತ್ತೆ. ಈ ಒಂದು ಕೆಲಸದ ಮಧ್ಯಗಳಲ್ಲಿ ನಮ್ಮ ಮನೆಯ ಮೂಲ ದೇವರು ಅಂತ ಹೇಳ್ತೀವಲ್ಲ, ಆ ದೇವರನ್ನು ಮರೆತು ಬಿಟ್ಟಿರ್ತೀವಿ. ಅಂದರೆ ಆ ದೇವ್ರಿಗೆ ಹೋಗೋದಾಗಿರ್ಬೋದು, ಆ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಆ ರೀತಿ ಎಲ್ಲ ಬಿಟ್ಟಿರ್ತೀವಿ. ಅದನ್ನು ಸ್ವಲ್ಪ ನೆನ್ಪು ಮಾಡಿಕೊಂಡು, ಇನ್ ಕೇಸ್ ತುಂಬ ವರ್ಷ ಆಗಿತ್ತು ಅಂದರೆ ನಮ್ಮ ಅಜ್ಜ ಮುತ್ತಜ್ಜರನ್ನ ವಿಚಾರಿಸ್ಕೊಂಡು, ಮನೇಲಿ ಹಿರಿಯರು ಯಾರಿರ್ತಾರೋ ಅವ್ರನ್ನ ವಿಚಾರಿಸಿ, ನಮ್ಮದು ಮನೆ ದೇವರು ಮೂಲ ದೇವರು ಇದೇನಾ ಅಥವಾ ಬೇರೆ ಯಾವುದಾದ್ರೂ ಇದೆಯಾ ಅಂತ ಕೇಳಿಬಿಟ್ಟು ಅದಕ್ಕೆ ಪ್ರತಿ ವರ್ಷಕ್ಕೆ 1 ಸಾರಿ ಆದರೂ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ಅದರಿಂದನೂ ಸಹ ಕೆಲವೊಂದು ಸಲ ಈ ರೀತಿ ಕಾಡಾಟಗಳು ಆಗ್ತಾ ಇರುತ್ತೆ. ಸೊ ಅದು ಒಂದು ಸ್ವಲ್ಪ ಗಮನವಹಿಸಿ ನೋಡ್ಕೋಬೇಕು. ಅದಕ್ಕೆ ಬೇಗನೆ ಎದ್ಬಿಟ್ಟು ಸ್ವಚ್ಛ ಆಗಿ ಕಸಬರಗಿಯನ್ನು ಮುಟ್ಟಬೇಕು. ಬರೀ ಎದ್ದ ತಕ್ಷಣವೇ ಮುಖದ ಹಾಸಿಗೆಯಿಂದ ಬಂದ ತಕ್ಷಣವೇ ಕಸಬರಗಿನ ಹಿಡಿದ್ಬಿಟ್ಟು ಕಸ ಗುಡಿಸೋದನ್ನು ಮಾಡಬಾರ್ದು. ಅದು ಸಹ ಕೆಲವೊಂದು ತೊಂದರೆಗಳಿಗೆ ಈಡಾಗುತ್ತೆ. ಸೊ ಬೆಳಗಿನ ನಮ್ಮದೇನು ಮುಖ ತೊಳ್ಕೊಳ್ಳೋದು ಆ ಥರ ಎಲ್ಲಿರುತ್ತೆ, ಬ್ರಷ್ ಮಾಡೋದು ಅದೆಲ್ಲ ಮಾಡಿದ ಮೇಲೆ ಅದಾದ ನಂತರ ನಮಸ್ಕಾರ ಮಾಡಿಬಿಟ್ಟು ಪೊರಕೆಯನ್ನು ತೊಗೊಂಡು ಇಡೀ ಮನೆಯನ್ನು ಸ್ವಚ್ಛ ಮಾಡೋದಿರ್ಬೋದು. ಬೆಳಗ್ಗೆ ಮತ್ತು ಸಾಯಂಕಾಲ ದೇವರ ಮುಂದೆ ದೀಪ ಮುಡಿಸಿ ದೇವರ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇನ್ನೂ ಕೆಲವರು ಏನು ಮಾಡ್ತಾರಂದರೆ ಮಧ್ಯಾಹ್ನದ ಸಮಯದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಅದು ಸಹ ನೆಗೆಟಿವ್ ಎನರ್ಜಿ ಇರೋದನ್ನು ಒಂದು ಬಿಂಬಿಸುತ್ತೆ. ಸೊ ಹಾಗಾಗಿ
ಮಧ್ಯಾಹ್ನದ ವೇಳೆಯಲ್ಲಿ ಪೂಜೆಯನ್ನು ಮಾಡಬಾರ್ದು. ಬೆಳಗ್ಗೆ ಮತ್ತು ಸಾಯಂಕಾಲ ಈ ರೀತಿಯಾಗಿ ಮಾಡಬೇಕು. ಹಾಗೆಯೇ ಸಾಯಂಕಾಲದ ಸಮಯದಲ್ಲಿ ಪ್ರತಿದಿನ ಆಗದೇ ಇದ್ದರೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇಂತಹ ಸಮಯದಲ್ಲಿ ಮನೆಗೆ ಧೂಪವನ್ನು ಹಾಕುವ ಪದ್ಧತಿಯನ್ನು ಇಟ್ಕೋಬೇಕು. ಪ್ರತಿನಿತ್ಯ ಹಾಕಿದರೆ ಇನ್ನೂ ಒಳ್ಳೆಯದು. ಆಗದೇ ಇದ್ದ ಸಂದರ್ಭದಲ್ಲಿ ಅಮಾವಾಸ್ಯೆಗಾದ್ರೂ ಧೂಪವನ್ನು ಹಾಕಬೇಕು. ದೇವರ ಮನೆಯನ್ನು ಆಗಿರ್ಬೋದು ಯಾವಾಗಲೂ ಸ್ವಚ್ಛವಾಗಿಟ್ಕೋಬೇಕು. ಹಳೆ ಹೂವನ್ನ ಹಾಗೆ ಬಿಡೋದಿರ್ಬೋದು ಅಥವಾ ನಿನ್ನೆ ಮೊನ್ನೆ ಹಚ್ಚಿರೋ ವಿಭೂತಿಯನ್ನು ಹಾಗೆ ಬಿಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಬಾರ್ದು. ದೇವರಾಗಿರ್ಬೋದು, ದೇವರ ಮನೆ ಫೋಟೋಗಳಾಗಿರ್ಬೋದು ಎಲ್ಲವನ್ನು ಸಹ ಸ್ವಚ್ಛವಾಗಿ ಆಗಾಗ್ಗೆ ಕ್ಲೀನ್ ಮಾಡ್ತಾನೆ ಇರಬೇಕು. ಹಾಗೆಯೇ ಮನೆಯ ಮೂಲೆ ಮೂಲೆಯಲ್ಲೂ ಸಹ ಕಸ ಕುತ್ಕೊಳ್ಳದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಇನ್ನೊಂದು, ರಾತ್ರಿ ಮಲಗುವ ಸಮಯದಲ್ಲಿ ನಮ್ಮ ಸಿಂಕಲ್ಲಿ ಪಾತ್ರೆಗಳನ್ನು ತುಂಬಿಬಿಟ್ಟು ಮಲಗಬಾರ್ದು. ಅದು ಸಹ ತುಂಬಾ ಕೆಟ್ಟದ್ದು. ಹಾಗೆಯೇ ದೇವರ ಮನೆಯಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಡಬಾರ್ದು. ಆ ರೀತಿ ಏನಾದರೂ ಇಟ್ಟಿದ್ದೇ ಆಗಿತ್ತಂದರೆ ಅದಕ್ಕೆ ಅದರದ್ದೇ ಆದ ಪ್ರತ್ಯೇಕವಾದ ಪೂಜೆ ಅಭಿಷೇಕಗಳನ್ನು ಮಾಡಬೇಕಾಗತ್ತೆ. ಸೊ ಆ ರೀತಿ ನಾವೇನಾದರೂ ಮಾಡದೆ ಸುಮ್ಮನೆ ಹಾಗೆ ಇಟ್ಟಿವಿ ಅಂದರೂ ಸಹ ಅಲ್ಲೂ ನಾವು ತೊಂದರೆಗೆ ಒಳಗಾಗಬೇಕಾಗತ್ತೆ. ಹೀಗೆ ಅನೇಕ ವಿಚಾರಗಳು ಈ ದೇವರ ವಿಚಾರವಾಗಿ ಇರ್ತವೆ. ಸೊ ಆ ತಪ್ಪುಗಳನ್ನು ಮಾಡದೆ ಕೆಲವೊಂದು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ನಾವು ಸರಿ ಮಾಡ್ಕೊಳ್ತಾ ಹೋದರೆ ನಮ್ಮ ಮನೆಯ ನೆಮ್ಮದಿ ನಮ್ಮ ಕೈಯಲ್ಲೇ ಇರುತ್ತೆ. ಆದಷ್ಟು ಕೆಲವೊಂದು ಪ್ರಯತ್ನಗಳನ್ನು ಮಾಡಿ ಇನ್ನೂ ಕೆಲವೊಂದು ವಿಚಾರಗಳನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಿಷ್ಟು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.